ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಸ್ವಲ್ಪ ಕೆಮ್ರಾ ಮುಂದೆ ಬಂದು ಒಂದಷ್ಟು ಮೋಟಿವೇಶನ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ನಾನು ನನ್ನ ಟೈಲರಿಂಗ್ ಜರ್ನಿ, ಹಾಗೆ ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಕಸ್ಟಮರ್ಸ್ನ ಹೇಗೆ ಕಳ್ಕೊಂಡೆ, ಏನೆಲ್ಲ ತಪ್ಪು ಮಾಡ್ತಿದ್ದೆ, ಅದಾದಮೇಲೆ ನಾನು ಯಾವಾಗ ತಿಳ್ಕೊಂಡೆ, ಹಾಗೆ ನಾನು ಇವಾಗ ಕಸ್ಟಮರ್ಸ್ನ ಹೇಗೆ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಹೇಗೆ ಹುಡ್ಕೊ ಬರ್ತಾರೆ, ಸೊ ಏನು ಮಾಡಿದ್ರೆ, ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಿದ್ರೆ, ಏನು ಮಾಡಿದ್ರೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ, ಹಾಗೆ ಜಾಸ್ತಿ ದುಡ್ಡು ಹೇಗೆ ದುಡ್ಕೋಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿರುತ್ತೆ. ಸೊ ನನ್ನ ಒಂದು ಟೈಲರಿಂಗ್ ಫುಲ್ ಜರ್ನಿ ನಾನು ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಹೇಳಿದ್ದೀನಿ ನಾನು ಹೇಗೆ ಟೈಲರಿಂಗ್ ಕಲಿತೆ. ಸೊ ನನಗೆ ಮೇಯ್ನ್ ಏನಂತೀವಿ, ಇನ್ಸ್ಪೈರ್ ಬಂದ್ಬಿಟ್ಟು ಹಿಂದ್ಗಡೆ ನಾಷ್ಟ ಮಾಡ್ತಿದ್ದಾರೆ ನೋಡಿ. ನಾಷ್ಟ ಅಲ್ಲ, ಆಲ್ರೆಡಿ ಲಂಚ್ ಟೈಮ್ ಆಗಿದೆ, ಊಟ ಮಾಡ್ತಿದ್ದಾರಲ್ಲ. ತೇಜಮ್ಮ ಹಾಯ್ ಮಾಡು. ಸೊ ಇವರೇ. ಸೊ ಇವ್ರು ಹುಟ್ಟಿದ ಮೇಲೇ, ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಹೇಳಿದ್ನಲ್ವ, ಡಿಫ್ರೆಂಟಾಗಿ ಸ್ಟಿಚಸ್ ಮಾಡೋದು, ಆ ಥರ ಎಲ್ಲ ಮಾಡಿದ್ಮೇಲೆ ನನಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಕಸ್ಟಮರ್ಸು ಜಾಸ್ತಿ ಆಗಿರೋದು. ಸೊ ಈಗ ಒಂದು ಹೌಸ್ ವೈಫ್ ಆಗಿ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಒಬ್ಬಳೇ ಮನೆಯಲ್ಲಿ ಸುಮಾರು ಜನಕ್ಕೆ ಒಂದಷ್ಟು ಡ್ರೆಸ್ಸಸ್ ಎಲ್ಲ ಡಿಸೈನ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಸ್ವಲ್ಪ ಫೇಸ್ ಟು ಫೇಸ್ ಮಾತಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಮಾಮೂಲಿ ಸ್ಟಿಚಿಂಗೋ ಕಟ್ಟಿಂಗೋ ವಿಡಿಯೋ ಹಾಕಿ ಮಾತಾಡೋದಕ್ಕಿಂತ ಈ ಥರ ಇನ್ಸ್ಪೈರ್ ವೀಡಿಯೋಸ್ ಎಲ್ಲ ಹೇಗೆ ಮಾಡಬೇಕು ಅಂದರೆ, ಸ್ವಲ್ಪ ನಾವು ಮಾತಾಡೋದಾಗಲೇ ನೋಡೋರ್ಗೂ ಕೂಡ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹೌದಲ್ವಾ ಅಂತ ಅದಕ್ಕೋಸ್ಕರನೇ ಇನ್ನು ಸ್ಟಿಚಿಂಗ್ ವೀಡಿಯೋ, ಕಟ್ಟಿಂಗ್ ವೀಡಿಯೋ ಎಲ್ಲ ಇವತ್ತು ಏನೂ ಇಲ್ಲ. ಜಸ್ಟ್ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ನನ್ನ ಒಂದು ದಿನಾನ. ಸ್ವಲ್ಪ ಕಸ್ಟಮರ್ಸ್ ಇವತ್ತೇನು ಅರ್ಜೆಂಟ್ ಈಗ ಯಾವುದು ಕೊಡಬೇಕು ಅನ್ನೋದು ಏನಿಲ್ಲ. ನಿನ್ನೆ ನೈಟ್ಗೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ರಲ್ವ, ಸೊ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಇವತ್ತು ಬಂದ್ಬಿಟ್ಟು ಸ್ವಲ್ಪ ತೇಜುಮ್ಮಗೆ ಸ್ನಾನ, ನಾನು ಎಲ್ಲ ನೀಟಾಗಿ ರೆಡಿ ಆಗಿ ಸ್ವಲ್ಪ ನಮ್ಮ ಟೈಮ್ ಸ್ಪೆಂಡ್ ಮಾಡಬೇಕು. ಇನ್ನು ನನ್ನ ಮಗ ಆಲ್ರೆಡಿ ಇವಾಗ 3:30 ಆಗ್ತಿದೆ. ಸೊ 6:30ಗೆಲ್ಲ ಬಂದುಬಿಡ್ತಾನೆ. ಇನ್ನು ಇವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಸೊ ತಿಂತಾ ಇದ್ಲಲ್ವ, ಆಲ್ರೆಡಿ ಇವತ್ತು 2 ವೀಡಿಯೋ ಮಾಡಬೇಕು. ನೆಕ್ಸ್ಟ್ ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವತ್ತೇ 2 ವೀಡಿಯೋ ಮಾಡಿ ಮುಗಿಸ್ಬಿಡೋಣ. ಇನ್ನು ಆಮೇಲೆ ಕಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತಲ್ವ ಅಂತಂದ್ಬಿಟ್ಟು ಸ್ವಲ್ಪ ಫ್ರೀ ಇದ್ದೆ ಇವತ್ತು. ಅದಕ್ಕೋಸ್ಕರನೇ ನಂತರ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಟೈಲರ್ಗಳಾಗಬೇಕು, ಹಾಗೆ ನಾವೇನೋ ಒಂದು ಫ್ಯಾಷನ್ನಾಗಿ ಏನೋ ಟ್ರೈ ಮಾಡಬೇಕು ಅನ್ನೋರಿಗೆ ಇದು ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಸೊ ತುಂಬ ದಿನದಿಂದ ಅಂದ್ಕೊತಿದ್ದೆ. ಸೊ ಇವತ್ತು ಟೈಮ್ ಸಿಕ್ತು, ಸ್ವಲ್ಪ ಚೆನ್ನಾಗಿ ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಕಸ್ಟಮರ್ ಹೋಗಿ ಬರೋರು ಕಮ್ಮಿ. ಏನಂತಂದರೆ ಮಧ್ಯದಲ್ಲಿ ಕಸ್ಟಮರ್ಸ್ ಹೋಗಿ ಬರ್ತಾಯಿದ್ರೆ ನನಗೂ ಕೂಡ ವೀಡಿಯೋ ಮಾಡೋದು ಡಿಸ್ಟರ್ಬ್ ಆಗುತ್ತೆ. ತೇಜು ನೋಡಿ ಕೆಮ್ರಾದಲ್ಲಿ ಕಾಣಿಸ್ಬೇಕು ಅಂತ ಹಿಂದೆ ಬಂದು ಕೂತಿದೆ. ಹೇಗಿದೆ ನೋಡಿ, ಅವಳಿಗೂ ಸ್ನಾನ ಮಾಡಿಸ್ಬೇಕು. ಸೊ ಈ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಸೊ ಬ್ಲಾಗ್ಸ್ ಮಾಡ್ತಾ ಇದ್ದೆ ನಾನು. ಫಸ್ಟಿಗೆ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ಅನ್ನಿಸ್ತು ಇದು ನನ್ನ ದಾರಿ ಅಲ್ಲ, ವ್ಲಾಗ್ಸ್ ಅಲ್ಲ. ಸುಮ್ಮನೆ ಮಾಡಿದ್ಮೇಲೆ ನಮ್ಮ ಮನೆಯವರು ಕೂಡ ಯಾವಾಗಲೂ ವ್ಲಾಗ್ಸ್ ಏನು ಮಾಡ್ತೀಯಪ್ಪ, ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಡೈಲಿ ವ್ಲಾಗ್ಸ್ ಮಾಡೋವಂಥದ್ದು ಏನಿರುತ್ತೆ, ನೀನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ಟಿಚಿಂಗ್ ಮಾಡು, ನಿನಗೆ ಗೊತ್ತಿರೋದ್ರಲ್ಲಿ ಸ್ಟಿಚಿಂಗ್ ಅಂತ. ಸೊ ಅದಕ್ಕೆ ನಾನಿವಾಗ ವ್ಲಾಗ್ಸ್ ಎಲ್ಲ ಬಿಟ್ಬಿಟ್ಟು ಫುಲ್ ಆ್ಯಂಡ್ ಫುಲ್ ಟೈಮು ಸ್ಟಿಚಿಂಗ್ ವೀಡಿಯೋಸೇ ಹಾಕ್ತಾಯಿದ್ದೀನಿ. ಸ್ಟಿಚಿಂಗಲ್ಲೇ ಹಾಗೆ ಹೀಗೆ ನೀವು ನೋಡ್ತಾ ಇದ್ದೀರ, ಸುಮಾರು ತಕ್ಕ ಮಟ್ಟಿಗೆ ಓಡ್ತಾ ಇದೆ. ಅದರಲ್ಲಿ ಇನ್ಸ್ಪೈರ್ ಸ್ಟೋರೀಸು ಸ್ವಲ್ಪ ಆಗ್ತಿದ್ದಾಗಿಂದ ನನಗೆ ಗೊತ್ತಾಗ್ತಿದೆ ಸ್ವಲ್ಪ ಜನ ಇಷ್ಟಪಡ್ತಿದ್ದಾರೆ ಅಂತ. ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಇದು ಎಷ್ಟೊತ್ತು ಹೋಗುತ್ತೋ ಏನೋ ಗೊತ್ತಿಲ್ಲ, ಆದಷ್ಟು ಬೇಗ ಪಟ ಅಂತ ಮುಗಿಸ್ಬಿಡ್ತೀನಿ. ನಾನು ನಿಮಗೂ ಬೋರ್ ಆಗಬಾರ್ದು ನಾನು ಮಾತಾಡೋದು, ಎಷ್ಟೋ ಹೊತ್ತು ಮಾತಾಡ್ತಾರೆ ಅಂತ. ಸೊ ಹಾಗಾಗಿ ಇನ್ನು ನಾನು ಟೈಲರಿಂಗ್ ಹೇಳ್ತಾ ಇದ್ನಲ್ವ, ಕಸ್ಟಮರ್ಸ್ನ ಹೇಗೆ ಕಳ್ಕೊಂಡೆ, ಹೇಗೆ ಗೈನ್ ಮಾಡಿದೆ ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದ್ಬಿಟ್ಟು ನಾನು ಒಂದೊಂದು ಪ್ರತಿಯೊಂದಕ್ಕೂ ಎಷ್ಟು ಚಾರ್ಜ್ ಮಾಡ್ತೀನಿ, ಏನು, ಹಾಗೆ ಏನೆಲ್ಲ ಸೈಡ್ ಬಿಸ್ನೆಸ್ ಮಾಡ್ಬೋದು. ಸೈಡ್ ಅಂದರೆ ನಾನು ಹೇಗೆಲ್ಲ ಇದು ಮಾಡ್ತೀನಿ, ಹಾಗೆ ಸ್ವಲ್ಪ ಹೇಗೆ ಸೇವಿಂಗ್ಸ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಸೊ ಆ್ಯಸ್ ಇಟ್ ಈಸ್ ನಾನು ಏನು ಮೈಂಡಲ್ಲಿ ಇಟ್ಕೊಂಡಿಲ್ಲ, ಏನು ಬರುತ್ತೋ ಅದನ್ನು ಹಾಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದು ಕೂತಿದ್ದೀನಿ. ಪ್ರಿಪೇರ್ ಕೂಡ ಆಗಿಲ್ಲ, ಅದು ಸ್ವಲ್ಪ ಪ್ರಿಪೇರ್ ಆಗಬೇಕು, ಏನು ಎಂತ ಯಾವುದೆಲ್ಲ ಅಂತ. ಬಟ್ ನಾನು ಎಷ್ಟೆಲ್ಲ ಕಾಸ್ಟ್ ತೊಗೊತೀನಿ ಒಂದು ಬ್ಲೌಸ್ಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಈ ವಿಡಿಯೋದಲ್ಲೇ ಹೇಳಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ಈಗ ಬಂದುಬಿಟ್ಟು ನಾನು ಸ್ಟಾರ್ಟಿಂಗು ತೇಜುಮ್ಮ ಊಟಕ್ಕಿಂತ ಮುಂಚೆ ಸುಮಾರು ನಾನು ಹೇಳಿದ್ನಲ್ವ 8 ವರ್ಷ ಆಗಿದೆ ನಾನು ಟೈಲರಿಂಗ್ ಕಲಿತು. ಅದರಲ್ಲಿ ಒಂದು 2 ಇಯರ್ಸು ಜಾಲಿಯಾಗೇ ಇದ್ದೆ.
ಸೊ ಬಂದ ಯಾವುದೋ ಒಂದು ಬರ್ತಾಯಿತ್ತು, ಹೊಲ್ಕೊತಿದ್ದೆ. ನಾನು ಯಾರಿಗೂ ಪಬ್ಲಿಷ್ ಮಾಡ್ತಾ ಇರಲಿಲ್ಲ, ನಾನು ಸ್ಟಿಚಿಂಗ್ ಮಾಡ್ತೀನಿ, ಕಟಿಂಗ್ ಮಾಡ್ತೀನಿ, ಹೊಲ್ಕೊಡ್ತೀನಿ ಬ್ಲೌಸು ಆ ಥರ ಈ ಥರ ಅಂತ ಎಲ್ಲ ಏನೂ ಹೇಳ್ತಾ ಇರಲಿಲ್ಲ. ಬಟ್ ಯಾರಾದರೂ ಗೊತ್ತಿರೋರು ರಿಲೇಟಿವ್ಸ್ ಆಗಿರ್ಬೋದು, ಗೊತ್ತಿರೋರು ಯಾರಾದರೂ ಇವ್ರು ಕರ್ತಿದ್ದೀರಾ ಅಲ್ವಾ, ಸ್ವಲ್ಪ ಕಡಿಮೆಗೆ ಹೊಲ್ಕೊಡ್ತಾರೆ ಅಂದ್ಬಿಟ್ಟು ಒಂದು ಅಲ್ಲಿ ನೋಡೋಣ ಅಂತಂದಾಗ ಸೊ ನಾನು ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ನನ್ನ ಮೈಂಡಲ್ಲಿ ಅವಾಗ ಏನಿರ್ತಿತ್ತು ಅಂದರೆ, ಯಾರಿಗಾದ್ರೂ ಅಷ್ಟೇ ಟೈಲರಿಂಗ್ ಕಲ್ತಿದ್ದೀವಿ, ತುಂಬ ಆತ್ರವಾಗಿ ಕಲ್ತ್ಬಿಟ್ಟಿದ್ದೀವಿ ಅಂತ ಅಂದಮೇಲೆ ದುಡ್ಡು ಬರುತ್ತೆ, ನಮಗೇನು ಜಸ್ಟ್ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಕೊಡಬೇಕು ಅಷ್ಟೇ ಮೈಂಡಲ್ಲಿ ಇರ್ತಾ ಇದ್ದಿದ್ದು ನನಗೆ. ಆಲ್ಮೋಸ್ಟ್ ನಾನು ಟೈಲರಿಂಗ್ ಕಲಿತು ಒಂದು 3-4 ಇಯರ್ಸ್ವರೆಗೂ ನನಗೆ ಅದೇ ಮೈಂಡಲ್ಲಿ ಇರ್ತಾ ಇದ್ದಿದ್ದು. ಸೊ ಹೇಳ್ತಿದ್ನಲ್ವ, ಜಸ್ಟ್ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಅವ್ರಿಗೆ ಸರಿ ಹೋಯ್ತು, ಅವರು ಇದೊಂದು ಸಲ ಕೊಟ್ಟರೆ, ದುಡ್ಡು ಕೊಟ್ಬಿಟ್ರೆ ಸಾಕು, ಇನ್ನೊಂದು ಸಲ ಆ ಥರ ಸುಮಾರು ಸಲ ಅಂದ್ಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ. ಏನು ಗೊತ್ತಾ, ಏನಾದರೂ ಒಂಚೂರು ಆಚೆ ಈಚೆ ಆದರೆ ಅಪ್ಪ ಅವ್ರು ಹಾಲ್ಟ್ರ್ ಮತ್ತೆ ಹೇಳ್ತಾರಲ್ವ, ಹಿಲ್ ಟೈಟ್ ಇದೆ, ಹಿಲ್ ಲೂಸ್ ಇದೆ ಅಂತ. ಅಪ್ಪ ದೇವ್ರೇ, ಇದೊಂದು ಸರಿ ಹೋಗ್ಬಿಟ್ರೆ ಸಾಕು, ಇವ್ರು ಬರೆಯೋದು ಬರ್ದಿದ್ರೂ ಪರವಾಗಿಲ್ಲ, ಆ ಥರ ಮೈಂಡ್ ಇತ್ತು ನನಗೆ. ಇದೊಂದು ಸೆಟ್ ಆಗಿಬಿಟ್ಟು ಕಾಸು ಕೊಟ್ಬಿಟ್ರೆ ಸಾಕಪ್ಪ, ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅನ್ನೋ ಥರನೇ ನಾನು ಸುಮಾರಷ್ಟು ಅಂದ್ಕೊಂಡಿದ್ದ ದಿನಗಳು ಉಂಟು. ಸೊ ಒಂದು ಸ್ವಲ್ಪ ದಿನ ಹೋದ್ಮೇಲೆ ನನಗೆ ಒಂದೊಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬೆಂಗಳೂರಲ್ಲಂದರೆ ರೋಡ್ಗೆ 3-4 ಜನ ಟೈಲರ್ಸ್ ಇರ್ತಾರೆ. ಹಾಗೆ ಚಿನ್ನಮ್ಮ ಕೂತ್ಕೋಗಿ ನಾನು ಬರ್ತೀನಿ, ಕೂತ್ಕೋ. 3-4 ಜನ ಇರ್ತಾರೆ. ಈಗ ನಮ್ಮ ರೋಡಲ್ಲೇ, ನಾನಿರೋ ರೋಡಲ್ಲೇ ಸುಮಾರು 3-4 ಟೈಲರ್ಸ್ ಇದ್ದಾರೆ. ಸೊ ಆ ರೀತಿ. ನೀರು ಆನ್ ಮಾಡಿದ್ಯಪ್ಪ, ಆಫ್ ಮಾಡೋಗು. ಈ ಥರ ಇರುತ್ತೆ. ಹೇಳ್ತಾ ಇದ್ನಲ್ವ, ಇವಳು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾರೆ. ರೋಡಲ್ಲೇ ಒಂದು 3-4 ಟೈಲರ್ಸ್ ಇರ್ತಾರೆ. ಸೊ ಇದರಲ್ಲಿ ಎಲ್ರಿಗೂ ಕಸ್ಟಮರ್ಸ್ ಬರಬೇಕು ಅಂದರೆ ಆಗಲ್ಲ ಅಲ್ವಾ. ಸೊ ನಾನು ಆಗ ಅಂದ್ಕೊತಿದ್ದೆ, ಮೇ ಬಿ ನನಗಿನ್ನೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಪಕ್ಕದಲ್ಲೇ ಒಬ್ಬರು ಟೈಲರ್ ಇದ್ದರು, ಅವ್ರು ಚೆನ್ನಾಗಿ ಹೊಲಿತಾಯಿದ್ರು, ಅವ್ರಿಗೂ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಸೊ ನಾನು ಆವಾಗ ಅಂದ್ಕೊತಿದ್ದೆ, ಮೇ ಬಿ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ನಾನು ಅಷ್ಟೊಂದು ಏನಿದಿಲ್ಲ, ಬಂದಾಗ ಹೊಲ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಕಟ್ ಪೀಸಸ್ ಬ್ಯಾಗ್ಸ್ ಬರ್ತಾಯಿತ್ತು. ಅವಾಗ ಪ್ಲಾಸ್ಟಿಕ್ ಕವರ್ಸ್ ಬ್ಯಾನ್ ಆಗಿತ್ತು ನೋಡಿ, ಆ ಟೈಮಲ್ಲಿ. ಅವಾಗ ಇನ್ನೂ ತೇಜು ಹುಟ್ಟಿರಲಿಲ್ಲ. ಸೊ ಅವಾಗ ಸಖತ್ತು ಬ್ಯಾಗ್ಸ್ ಹೊಲಿತಿದ್ದೆ. ಒಂದು ಬ್ಯಾಗ್ ಹೊಲಿದ್ರೆ 1.5 ರೂಪಾಯಿ ಈಚೆ ಹೋಗ್ತೀಯಾ, 2 ರೂಪಾಯಿ ಈ ಥರ ಕೊಡೋರು. ಸೊ ಸುಮಾರು 200 ಬ್ಯಾಗ್ ಹೊಲಿದ್ರೆ ಒಂದು 300 ರೂಪಾಯಿ ಬರೋದು. ಸೊ ಆ ಥರ ಒಂದು 2 ವರ್ಷ ಸ್ಟಿಚ್ ಮಾಡಿದೆ. ಒಂದು 2 ವರ್ಷ. ಅದು ಎಷ್ಟು ಕಷ್ಟ ಅಂದರೆ, ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದು, ದಿನ ಎಲ್ಲ ಕೂತ್ಕೊಂಡು ಹೊಲಿದ್ರೂ ಕೂಡ 200 ಬ್ಯಾಗ್ 300 ಬ್ಯಾಗ್ ಆಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ಕಷ್ಟ ಇರ್ತಿತ್ತು. ಹಾಗೇ ನಾನು ಇದು ಮಾಡಬೇಕಾದ್ರೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಆಮೇಲೆ ನನಗೆ ಮಧ್ಯದಲ್ಲಿ ಬರೋದು ಒಂದಷ್ಟು ಬ್ಲೌಸಸ್ಸು. ಸೊ ಅದಾದಮೇಲೆ ನಾನು ಅಂದ್ಕೊತಿದ್ದೆ, ಅದೇ ರೀತಿ ಅಂದ್ಕೊತಿದ್ದೆ. ಬಟ್ ಒನ್ಸ್ ನಾನು ಮನೆ ಚೇಂಜ್ ಮಾಡಿದೆ. ಈಗ ಈ ಮನೆಗೆ ಬಂದು 2 ವರ್ಷ ಆಯಿತು. ಸೊ ಅಲ್ಲಿದ್ದಾಗಲೇ ಸುಮಾರಷ್ಟು ಜನ ಕಸ್ಟಮರ್ಸ್ ಎಲ್ಲ ಬರೋರು. ಸ್ವಲ್ಪ ಹಾಗೆ ಇಂಪ್ರೂವ್ ಆಗ್ತಾ ಬಂದರು ಬ್ಯಾಗ್ಸು. ಅಂದರೆ ನಾನು ತೇಜು ಪ್ರೆಗ್ನೆನ್ಸಿ ಆದಮೇಲೆ ಬಿಟ್ಬಿಟ್ಟೆ ನಾನು ಇನ್ನು ಬ್ಯಾಗ್ಸ್ ಎಲ್ಲ ಹೊಲಿಯೋದು. ಒಂದು 7 ಮಂತ್ಸ್ವರೆಗೂ ಸ್ಟಿಚ್ ಮಾಡಿಬಿಟ್ಟು ಬಿಟ್ಬಿಟ್ಟೆ. ಇನ್ನು ಆಗಲ್ಲ, ಇದು ದಿನ ಎಲ್ಲ ಕೂತ್ಕೊಂಡು ಹೊಲಿಯೋಕ್ಕೆ ಆಗಲ್ಲ ಅಂತ. ಸೊ ನಮ್ಮ ಮನೆಯವರು ಕೂಡ ಬೇಡ, ಇನ್ನಿದು ಸ್ವಲ್ಪ ರೆಸ್ಟ್ ಮಾಡು ಅಂತ. ಸೊ ಆ ಥರ ಇರಬೇಕಾದ್ರೆ ಇನ್ನು 1 ವರ್ಷ ನಾನು ಬಿಟ್ಬಿಟ್ಟೆ, ಇನ್ನೇನು ಮಾಡೋಕ್ಕೆ ಹೋಗಿಲ್ಲ. ಸೊ ಇವಳಿಗೆ ಒಂದು 4-5 ಮಂತ್ಸ್ ಆದಮೇಲೆ, ಹುಟ್ಟಿ ಎಲ್ಲ ಡೆಲಿವರಿ ಎಲ್ಲ ಆದಮೇಲೆ ಒಂದು 4-5 ಮಂತ್ಸ್ ಆದಮೇಲೆ ಇನ್ನು ನಾನು ಇವಳಿಗೆ ಸ್ಟಾರ್ಟ್ ಮಾಡಿದೆ. ಸೊ ಇವಳಿಗೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇನ್ನು ನೆಕ್ಸ್ಟ್ ಹಾಗೆ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ತಾನೇ ಮೋಹಿತ್ ಬಂದ. ಇವತ್ತು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಕರಾಟೆ ಕ್ಲಾಸ್ಗೆ ಹೋಗಲ್ಲ ಅಂತ ಬಂದಿದ್ದಾನೆ. ಸೊ ಅದಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡಿದೆ ವೀಡಿಯೋನ. ಸೊ ಇನ್ನು ಇವಳು ಒಂದು 4-5 ಮಂತ್ಸ್ ಆದಮೇಲೆ ಫಸ್ಟ್ ಅವಳು ಹುಟ್ಟಿದ್ಮೇಲೆ ಸಂಕ್ರಾಂತಿ ಹಬ್ಬ ಬಂತು ಅನಿಸುತ್ತೆ, ಒಂದು ಫ್ರಾಕ್ ಹೊಲಿದೆ ಫಸ್ಟು. ಅಲ್ಲಿವರೆಗೂ ನಾನು ನಾರ್ಮಲ್ಲಾಗಿ ಅವ್ರು ಇವ್ರದ್ದೆಲ್ಲ ಹೊಲ್ಕೊಂಡು ಅಷ್ಟರವರೆಗೆ ಇದ್ದಿದ್ದು. ಅದಾದಮೇಲೆ ನಾನು ಒನ್ಸ್ ಇವಳಿಗೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಆವಾಗ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು. ನೀವು ಏನೇ ಒಂದು ಕಲಿತ್ರೂ ಕೂಡ ನಾವು ಡಿಫ್ರೆಂಟಾಗಿ ಹೊಲಿಬೇಕು ಸ್ನೇಹಿತರೆ. ಎಲ್ಲರೂ ಹೊಲಿಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಹೊಲಿದ್ರೇ ಕಸ್ಟಮರ್ಸು ಸ್ವಲ್ಪ ನಮಗೆ ಬರ್ತಾರೆ. ಸೊ ನಾನು ಇದರಲ್ಲಿ ನನಗೆ ಚಿಲ್ಡ್ರನ್ಸ್ ಬಟ್ಟೆ ಜಾಸ್ತಿ ಬರುತ್ತೆ. ಲಂಗ ಬ್ಲೌಸಸ್ಸು, ರಾಂಗ್ ಫ್ರಾಕ್ಸು, ಡಿಫ್ರೆಂಟಾಗಿ ಲೆಹೆಂಗಾ, ಕ್ರಾಪ್ ಟಾಪ್ಸು, ಫ್ರಾಕ್ಸಲ್ಲೇ ಡಿಫ್ರೆಂಟಾಗಿ ಈ ಥರ ಎಲ್ಲ ತುಂಬ ಬರ್ತಾ ಇರುತ್ತೆ. ಸೊ ಬರುತ್ತೆ ಇವಾಗ ನಾನು ಪ್ರೆಸೆಂಟ್ ಹೇಳ್ತಾ ಇರೋದು. ಅಂಥದ್ರಲ್ಲಿ ನಾನು ತೇಜುಗೆ ಹೊಲಿಬೇಕಾದ್ರೆ ಡಿಫ್ರೆಂಟಾಗಿ ಹೊಲಿತಾ ಇರ್ತೀನಿ ಅವಾಗಿಂದನೂ ಅಷ್ಟೇ. ಸೊ ಹೆಚ್ಚಾಗಿ ಕಾಸ್ಟ್ ಇಡೋಕ್ಕೆ ಹೋಗಬಾರ್ದು. ಸೊ ಸಿಂಪಲ್ಲಾಗಿ ಕಡಿಮೆ ಖರ್ಚಲ್ಲಿ ಅವಳಿಗೆ ಹೈಯಾಗಿ ಕಾಣಿಸ್ಬೇಕು, ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಸೊ ಆ ರೀತಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸುತ್ತ ಅಕ್ಕಪಕ್ಕದವರೆಲ್ಲ ನೋಡಿ ಸೊ ನಮ್ಮ ಪಾಪಗೂ ಸ್ಟಿಚ್ ಮಾಡಿಕೊಡಿ, ನಮ್ಮ ಪಾಪಗೂ ಒಂದು ಕಸ್ಟಮರ್ಗೆ ಇಷ್ಟ ಆಯಿತು ಅಂತಂದರೆ ಸೊ ಅವ್ರ ಫ್ರೆಂಡ್ಸಿಗೆ ಕರ್ಕೊಂಡು ಬಂದೇ ಬರ್ತಾರೆ ಸ್ನೇಹಿತರೆ. ಅದಕ್ಕೆ ಟೈಲರಿಂಗಲ್ಲಿ ಕಸ್ಟಮರ್ಸ್ನ
ನಾನು ಹೇಳ್ತಾ ಇದ್ನಲ್ವ, ಸ್ಟಾರ್ಟಿಂಗು ಹೆಂಗೆ ಆಗೋಗೋದು ಅಂತಂದರೆ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡೋರು, ಇದೇನಪ್ಪ ಈ ಥರ ಹೊಲ್ದ್ಬಿಟ್ಟಿದ್ಯಾ, ರೌಂಡ್ ನೆಕ್ ಚೆನ್ನಾಗಿ ಕೂತಿಲ್ಲ, ಮುಂದೆ ಫ್ರಂಟ್ ಶೇಪ್ ಚೆನ್ನಾಗಿ ಬರ್ತಾ ಇಲ್ಲ, ಕಂಕ್ಲ ಹತ್ರ ಲೂಸ್ ಇದೆ, ಇಲ್ಲಿ ಶೋಲ್ಡ್ರ್ ಜಾರೋಗ್ತಾ ಇದೆ ಅಂತ. ಸೊ ನನಗೆ ಅವಾಗ ಏನು ಮಾಡೋದು, ಹೊಲ್ದ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು, ಹೆಂಗೆ ರೆಡಿ ಮಾಡೋದು, ಬಂದಂಗೆ ರೆಡಿ ಮಾಡಿಕೊಟ್ಬಿಡ್ತಿದ್ದೆ. ಬಟ್ ಒನ್ಸ್ ನಮಗೆ ಟೈಲರಿಂಗ್ ಕಲಿಬೇಕು ಅಂತಂದರೆ ಸ್ಟಿಚಿಂಗ್ ಬಗ್ಗೆ ಒಂದು 50% ಇಲ್ಲ 70% ಆದರೂ ನಾಲೆಡ್ಜ್ ಇರಬೇಕು. ಸೊ ಎಲ್ಲಿ ಏನು ಪ್ರಾಬ್ಲಮ್ ಬಂದಿದೆ, ಈಗ ಒಂದು ಬ್ಲೌಸ್ ಹಾಕ್ಕೊಂಡಿದ್ದಾರೆ ಅಂತಂದರೆ ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಏನು ಹೇಳ್ತಿದ್ದಾರೆ, ಅದನ್ನು ನಾವು ಹೇಗೆ ಶಾರ್ಟ್ ಔಟ್ ಮಾಡಬೇಕು, ಸೊ ಅದನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ಗೊತ್ತಿರಬೇಕು. ನೀವು ಸ್ಟಿಚಿಂಗ್ ಬರೀ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ರೆ ಅಲ್ಲ. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದು, ನಾನು ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಒಂದು ಸಲ ಬಂದಿದ್ದು ಕಸ್ಟಮರ್ ಮತ್ತೆ ಬರ್ತಾ ಇರಲಿಲ್ಲ. ಸುಮಾರು ವರ್ಷ ಒಂದೇ ಸಲ ಬರ್ತಾ ಇದ್ದಿದ್ದು ಮತ್ತೆ ಬರ್ತಾ ಇರಲಿಲ್ಲ ಕಸ್ಟಮರ್ಸು. ಇವ್ರು ಚೆನ್ನಾಗಿ ಹೊಲಿಯಲ್ಲ ಸುತ್ತ, ಅದು ಒಂದು ಸಲ ಒಂದು ಬ್ಯಾಡ್ ನೇಮ್ ಬಂತು ಅಂದರೆ ಅವ್ರು ಚೆನ್ನಾಗಿ ಸ್ಟಿಚ್ ಮಾಡಲ್ಲಪ್ಪ ಅಂತ ಬಂತು ಅಂದರೆ ಅವ್ರೊಬ್ರಿಗೊಬ್ರಿಗೆ ಇನ್ನೊಬ್ರು ಅವ್ರು ಕೊಡೋಣ ಅಂದ್ಕೊಂಡಿದ್ದೀನಿ ಅಂತ ಅಂದಾಗಲೂ ಕೂಡ ಅವರು ಕೊಡ್ತೀಯಾ, ಅವ್ರು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿಲ್ಲ, ಲಾಸ್ಟ್ ಟೈಮ್ ನನಗೊಂದು ಕೊಟ್ಟರು, ನನಗೆ ಸ್ಟಿಚ್ ಮಾಡಿಕೊಟ್ಟಿಲ್ಲ, ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನು ಅಲ್ಲಿಗೆ ನಮ್ಮ ಒಂದು ಟೈಲರಿಂಗ್ ಇದ್ರ ಮೇಲೇ ಒಂದು ಬ್ಯಾಡ್ ನೇಮ್, ಒಂದು ಬ್ಯಾಡ್ ಇಂಪ್ರೆಸ್, ಅವರಂದರೆ ಹೊಲಿಯಲ್ಲ ಆ ಥರ ಬರುತ್ತೆ. ಸೊ ಆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೆ ಆ ಥರ ತುಂಬ ಅವಮಾನ ಆಗಿದೆ ಸ್ನೇಹಿತರೆ. ಎಷ್ಟೋ ಜನ ನಾನು ನೋಡ್ತಿದ್ದಂಗೆ ನನ್ನ ಮುಂದೆನೇ ಒಂಥರ ಚೀಪಾಗಿ ಮಾತಾಡೋದು ಕೂಡ ಉಂಟು. ಇಲ್ಲಿ ಸರಿ ಹೋಗಿಲ್ಲಪ್ಪ, ಅಲ್ಲಿ ಸರಿ ಹೋಗಿಲ್ಲಪ್ಪ, ಕೆಲವೊಂದು ಸಲ ಕರೆಕ್ಟಾಗಿದ್ದರೂ ಕೂಡ ದುಡ್ಡು ಕೊಡಬೇಕು ಅನ್ನೋ ಕಾರಣಕ್ಕೆ ಆ ಥರ ಎಲ್ಲ ಮಾಡೋರು. ಸರಿ ಅಂತ ಅಂದ್ಬಿಟ್ಟು ನಾನು ತೇಜುಗೆಲ್ಲ ಇದು ಮಾಡಿಕೊಂಡು ಸೊ ಅವಾಗ ನಾನು ಅಂದ್ಕೊಂಡೆ, ಸೊ ಹೀಗಿದ್ದರೆ ಆಗಲ್ಲ. ಇನ್ನು ನಾನು ಬ್ಯಾಗ್ಸ್ ಎಲ್ಲ ಬಿಟ್ಬಿಟ್ಟೆ ಅಂತ ಹೇಳಿದ್ನಲ್ಲ, ಬ್ಯಾಗ್ ಸ್ಟಿಚಿಂಗು. ಸೊ ನನಗೆ ನಾನು ಅಂದ್ಕೊಂಡೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇನ್ಮೇಲೆ ನಾನು ಏನಾದರೂ ಮಾಡೋದಾದರೆ ಸ್ಟಿಚಿಂಗಲ್ಲೇ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅದನ್ನು ಸರಿ ಮಾಡಿಕೊಂಡು ಪರ್ಫೆಕ್ಟಾಗಿ ಮಾಡಬೇಕು ಅಂತ. ಸೊ ಆವಾಗ ನನಗೆ ಒಂದು ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ತಿಳ್ಕೊಂಡೆ. ಮೇಯ್ನು ಒಂದು ಕಸ್ಟಮರ್ ನಮ್ಮ ಹತ್ರ ಬಂದಾಗ ಅವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಮೇಯ್ನ್ ಫಿಟ್ಟಿಂಗು, ಕ್ವಾಲಿಟಿ, ಫಿನಿಶಿಂಗು, ಫಿಟ್ಟಿಂಗು ನಿಮಗೆ ಕರೆಕ್ಟಾಗಿ ಬಂತು ಅಂತಂದರೆ ನೀವು ಏರಿಯಾ ಬಿಟ್ಟೋದ್ರೂ ಇನ್ನೊಂದು ಏರಿಯಾದಲ್ಲಿದ್ದರೂ ಕೂಡ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಸ್ನೇಹಿತರೆ ಕಸ್ಟಮರು. ಮೇಯ್ನ್ ನೀವು ಅದನ್ನು ಕಲ್ತ್ಕೊಳ್ಳಿ. ಸೊ ನಾನು ಅದನ್ನು ಸುಮಾರು ಜನ ಅನ್ನೋರು, ನನ್ನ ಬ್ಲೌಸ್ ನೋಡಿ ನಿಂದು ಫಿನಿಶಿಂಗ್ ಚೆನ್ನಾಗಿಲ್ಲ, ಇನ್ನೂ ಫಿನಿಶಿಂಗ್ ಕಲಿಬೇಕು ಅಂತ ಸುಮಾರು, ಅಂದರೆ ಗಾರ್ಮೆಂಟ್ಸ್ಗೆ ಹೋಗೋರು ಹೇಳ್ತಾಯಿದ್ರು. ಆ ಥರ ಒಬ್ಬೊಬ್ಬರು ಹೇಳೋದನ್ನು ನಾನು ಕೇಳಿಕೊಂಡು ಓಕೆ ಈ ಪ್ರಾಬ್ಲಮ್ ಇರ್ಬೋದು, ಈ ಪ್ರಾಬ್ಲಮ್ ಇರ್ಬೋದು, ಈ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಇದು ಮಾಡಿಕೊಂಡು ಸೊ ಆದಮೇಲೆ ಇದು ಹಿಂಗಿಲ್ಲ, ಸೊ ನಾನು ನೀಟಾಗಿ ಕಲಿಬೇಕು, ನಾನು ನೀಟಾಗಿ ಇದು ಮಾಡಬೇಕು ಅಂತ ಒನ್ಸ್ ನಾನು ನೀಟಾಗಿ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಅವಾಗೆಲ್ಲ ಪಾಠ ಅಂತ ಇವತ್ತು ಕೇಳಿದ್ರೇ ಸಾಯಂಕಾಲಕ್ಕೆ ಕೊಡೋ ಥರ ಎಲ್ಲ ಹೊಲಿಯೋದು. ನಿಮ್ಗೆ ಆ ಥರ ಫಸ್ಟ್ ನಿಮ್ಗೊಂದು ಕಸ್ಟಮರ್ ಬರ್ತಾಯಿದ್ದು, ಫಸ್ಟು ನೀವು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ, ಟೈಲರಿಂಗ್ ಕಲಿತಾ ಇದ್ದೀರಾ ಅಂತಂದರೆ, ಟೈಲರಿಂಗ್ ಕಲ್ತಿದ್ದೀರಾ, ಯಾರೋ ಒಬ್ಬರು ಕಸ್ಟಮರ್ ನಿಮಗೆ ಬ್ಲೌಸ್ ಕೊಟ್ಟಿದ್ದಾರೆ ಅಂತಂದರೆ ಕಸ್ಟಮರ್ ಬ್ಲೌಸ್ನ ನೀವು ಒಂದು ಬ್ಲೌಸ್ ಹೊಲಿಯೋದಕ್ಕೆ 1 ದಿನ ತೊಗೊಂಡ್ರೂ ತಪ್ಪಿಲ್ಲ. ಫಸ್ಟು ನೀವು ಕಸ್ಟಮರ್ಸ್ನ ಬರ್ಸ್ಕೋಬೇಕು ಅಂತಂದರೆ ಒಂದು ಕಸ್ಟಮರ್ನ ನೀವು ಆ ಬ್ಲೌಸ್ನ ನೀವು ನೀಟಾಗಿ ಅವರ ಒಂದು ಅಳತೆ ಬ್ಲೌಸ್ ಕೊಟ್ಟಿರೋದ್ರ ಪ್ರಕಾರ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 1 ದಿನ ತೊಗೊಂಡ್ರು ನಿಮಗೆ ಪರವಾಗಿಲ್ಲ. ಅದು ಒಂದು ಬ್ಲೌಸ್ ನಿಮ್ಗೆ ಸೆಟ್ ಆಯಿತು ಅಂದರೆ ಆ ಥರದ್ದು ಬ್ಲೌಸ್ ಸುಮಾರು ಬರುತ್ತೆ ನಿಮಗೆ. ಅವರೊಬ್ಬರು ಸೆಟ್ ಆದರು ಅಂತಂದರೆ ಇನ್ನು ನೀವು ಅವರು ನಿಮ್ಮ ಒಂದು ಸ್ಟಿಚಿಂಗು, ಕಟ್ಟಿಂಗು, ಫಿನಿಶಿಂಗು ಅವ್ರಿಗೆ ಇಷ್ಟ ಆಯಿತು ಅಂದರೆ ನೀವಿಲ್ಲಿರೋವರೆಗೂ, ಈ ಏರಿಯಾದಲ್ಲಿರೋವರೆಗೂ ಅಥವಾ ನೀವಿರೋವರೆಗೂ ನೀವು ಊರುಗಳಲ್ಲಾಗಿರ್ಬೋದು, ನೀವಿರೋ ಪ್ಲೇಸಲ್ಲಿ ನೀವು ಆ ಜಾಗ ಬಿಟ್ಟು ಹೋಗೋವರೆಗೂ ಅವರು ನಿಮ್ಮನ್ನು ಬಿಡಲ್ಲ ಸ್ನೇಹಿತರೆ. ಕಸ್ಟಮರ್ಸ್ ಅಂದರೆ ಆ ಥರ ಸೆಟ್ ಆಗಿಬಿಡ್ತಾರೆ, ಆ ಥರ ಇರ್ತಾರೆ. ಸೊ ಆವಾಗ ಫಿನಿಶಿಂಗ್ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಾನು ಹೇಳ್ದಂಗೆ ಮೇಯ್ನು ನೀವು ಕಟ್ಟಿಂಗ್ ಮಾಡೋ ವಿಧಾನ, ಅದಾದಮೇಲೆ ಫಿಟ್ಟಿಂಗ್ ಸರಿ ಹೋಗಬೇಕು, ಅದಾದಮೇಲೆ ನೀವು ಹೊಲ್ದಿರೋ ಅಂಥ ಬ್ಲೌಸ್ ಸ್ಟಿಚಿಂಗು, ಫಿನಿಶಿಂಗು ಪರ್ಫೆಕ್ಟ್ ಇತ್ತು ಅಂತಂದರೆ ನೀವು ಎಲ್ಲಿದ್ದರೂ ಹುಡ್ಕೊಬರ್ತಾರೆ ಸ್ನೇಹಿತರೆ. ಸೊ ನಾನು ಆ ಥರ ಸ್ಟಾರ್ಟ್ ಮಾಡಿದೆ, ನಿಧಾನವಾಗಿ ಒಂದೊಂದೇ ಅಚ್ಚುಕಟ್ಟಾಗಿ ನಿಧಾನವಾಗಿ ಒಬ್ಬೊಬ್ರದ್ದು ಸೆಟ್ ಮಾಡ್ಕೊತ. ಮತ್ತು ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಸಣ್ಣದಾಗಿರೋರ್ಗೆ ಹೊಲ್ದ್ಬಿಡ್ತಿದ್ದೆ, ದಪ್ಪ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡೋದು. ಈ ಹಾರ್ಮೋಲ್ ಡೌನ್ ತೊಗೊಳೋವಾಗ, ಈ ಅಗಲ ತೊಗೊಳ್ಳೋವಾಗ ಎಷ್ಟು ತೊಗೋಬೇಕು ಏನು ಅದೆಲ್ಲನೂ ತಿಳ್ಕೊಬೇಕು ಸ್ನೇಹಿತರೆ. ಈಗ ಸುಮಾರಷ್ಟು ಇವಾಗ ಯಾರು ಸಣ್ಣ ಅಂತಂದರೆ ಒಂದು 38 ಸೈಜ್ವರೆಗೂ ಒಂದು ರೇಂಜಲ್ಲಿ ಹೊಲಿಬೇಕು, 36, 37 ರೇಂಜು. 38 ಆದಮೇಲೆ ಒಂದು
ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಆರ್ಮಲ್ ಡೌನ್ ಆಗಿರ್ಬೋದು, ನೆಕ್ ವೈಸ್ ಆಗಿರ್ಬೋದು, ಶೋಲ್ಡರ್ ಇಲ್ಲಿ ನೆಕ್ ಹತ್ರ ಆಗಿರ್ಬೋದು. ಸೊ ಅದನ್ನೆಲ್ಲ ಹೇಗೆ ಚೇಂಜ್ ಮಾಡ್ಕೋಬೇಕು, ಹೇಗೆ ತೊಗೋಬೇಕು ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ನೀವು ಸ್ಟಿಚಿಂಗ್ ಅನ್ನೋದನ್ನು ಕಟಿಂಗು ಸ್ಟಿಚಿಂಗು ನೀವು ಇದು ಮಾಡ್ಕೋಬೇಕು. ಅದೇ ನಾನು ಹೇಳ್ತಾ ಇದ್ದೀನಲ್ವ, ಸ್ಟಿಚಿಂಗ್ ಮೇಲೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಕಟಿಂಗ್ ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು ಅಂದರೆ ಪರ್ಫೆಕ್ಟಾಗಿ ನಾವು ಇದಾಗ್ತೀವಿ. ಸೊ ನಾನು ಹೇಳಿದ್ನಲ್ವ, ಸ್ವಲ್ಪ ಫಿನಿಶಿಂಗ್ ಕಲಿತಾ ಒಂದು ರೇಂಜಿಗೆ ನಾನು ಆಲ್ಮೋಸ್ಟ್ ಟೈಲರಿಂಗ್ ಎಲ್ಲನೂ ಒಂದೊಂದೇ ನೀಟಾಗಿ ಹೊಲಿಯೋದನ್ನು ಕಲ್ತ್ಕೊಂಡೆ ಸ್ನೇಹಿತರೆ. ಸೊ ಅವಾಗ ನನಗೆ ಸ್ವಲ್ಪ ಕಸ್ಟಮರ್ಸು ಬಂದವರೇ ರಿಪೀಟ್ ಬರೋದಕ್ಕೆ ಸ್ಟಾರ್ಟ್ ಆದರು. ಸೊ ಅವರು ಅಂದ್ಕೊಂಡ್ರು, ಓ ಇವರು ಇನ್ನೂ ಚೆನ್ನಾಗಿ ಹೊಲಿತಾರೆ, ಪರವಾಗಿಲ್ಲ, ಲಾಸ್ಟ್ ಟೈಮ್ ಹೊಲ್ಕೊಟ್ಟಿದ್ದು ನೀವು ಚೆನ್ನಾಗಿ ಫಿಟ್ ಆಯಿತು, ಚೆನ್ನಾಗಿತ್ತು, ಸೊ ಅದೇ ಥರ ನನಗೆ ಈ ಸಲನೂ ಕೂಡ ಹೊಲ್ಕೊಡಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಸರಿ, ಆವಾಗ ಇನ್ನೊಂದು ಖುಷಿ, ಪರವಾಗಿಲ್ವೇ ನೆಕ್ಸ್ಟ್ ಟೈಮ್ ಬಂದಿದ್ದಾರೆ ಅಂತಂದಮೇಲೆ ಸೊ ಹಾಗೆ ಒಬ್ರಿಗೊಬ್ರು ಇನ್ನು ಅವ್ರಿಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ. ಇವಾಗಂತೂ ಮೇಯ್ನು ಕಸ್ಟಮರ್ಸ್ಗೆ ಅಥವಾ ಒಬ್ರು ಬ್ಲೌಸ್ ಹೊಲಿಸ್ತಾರೆ ಅಂದರೆ ಮೇಯ್ನ್ ಸೆಟ್ ಆಗಬೇಕು. ಎಲ್ಲರೂ ಹೇಳ್ತಾರೆ, ಅವರು ಇನ್ನೂ ನಮಗೆ ಫಸ್ಟು ಒಂದು ಕಸ್ಟಮರ್ ಬಂದು ನನಗೆ ಕೊಡೋಕ್ಕಿಂತ ಮುಂಚೆನೇ ಹೇಳ್ತಾರೆ, ನೋಡಿಪ್ಪ ಒಂದು 10 ರೂಪಾಯಿ ಜಾಸ್ತಿ ಆದರೂ ತೊಗೊಳ್ಳಿ, ನನಗೆ ಮೇಯ್ನ್ ಫಿಟ್ಟಿಂಗ್ ಬೇಕು, ನನಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಆ ಥರ ಹೇಳ್ತಾ ಇರ್ತಾರೆ. ಸುಮಾರು ಕಡೆ ನೋಡಿದ್ದೀನಿ. ಸೊ ಅದನ್ನು ನೀವು ಕ್ಯಾಚ್ ಮಾಡ್ಕೋಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಏನು ಇದು ಮಾಡ್ತಾ ಇದ್ದಾರೆ ಅಂತ. ಸೊ ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡಬೇಕು, ಎಲ್ಲರೂ ತೊಗೊಳೋದಕ್ಕಿಂತನೂ ಒಂದು 10-20 ಕಡಿಮೆ ತೊಗೊಳ್ಳಿ. ಸೊ ಅವಾಗ ಕಸ್ಟಮರ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಒಂದು 6 ತಿಂಗಳು ನೀವು ಚೆನ್ನಾಗಿ ಅವ್ರು ನಿಮ್ಗೆ ಸೆಟ್ಟಾಗಿ ಪಿಕಪ್ ಆದಮೇಲೆ ಆಮೇಲೆ ನೀವು ನಾರ್ಮಲ್, ನೋಡಿಪ್ಪ ನಿಮ್ಗೆ ಸೆಟ್ ಆಗಿದೆ ನೋಡಿ, ನೀವು ನಾನು ಮಾಡೋ ಕಟಿಂಗು ಸ್ಟಿಚಿಂಗ್ ನಿಮ್ಗೆ ಚೆನ್ನಾಗಿ ಇಷ್ಟ ಆಗಿದೆ, ಸೊ ನೋಡಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ, ಈಗ ಬೇರೆ ಕಡೆ ಎಲ್ಲ ಜಾಸ್ತಿ ರೇಟ್ ಇದೆ, ಸೊ ನೀವು ನೋಡಿ ಅಂತ ನೀವು ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕಂದರೆ ನಿಮ್ಮನ್ನು ಬಿಟ್ಟೋಗೋಕ್ಕೂ ಇದಿರಲ್ಲ. ಸೊ ಅವರು ನಾವು ಹೇಳ್ದಷ್ಟು ರೇಟ್ ಕೊಡ್ತಾರೆ. ಹೇಳ್ದಷ್ಟು ಅಂತಂದರೆ ನಾರ್ಮಲ್ ನಾವು ಎಷ್ಟು ಅಂದ್ಕೊಂಡಿದ್ದೀವೋ ಆ ರೇಂಜಿಗೆ ನಾವು ಹೇಳಿದ್ರೆ ಪರ್ಫೆಕ್ಟಾಗಂತೂ ಕೊಟ್ಟೇ ಕೊಡ್ತಾರೆ. ಸೊ ಆ ರೀತಿ ನಾವು ಕಸ್ಟಮರ್ಸ್ನ ಗೇನ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ವ, ಒಂದು ಸಲ ಬಂದಿದ್ದ ಕಸ್ಟಮರು ನಮ್ಮ ಕಡೆಯಿಂದ ಇದು ಆಗಲ್ಲ, ಕೆಲವೊಂದು ಫಸ್ಟೇ ಹೇಳ್ಬಿಡ್ಬೇಕು, ನಮಗಿದು ಆಗಲ್ಲಪ್ಪ ನೋಡಿ, ಈ ಥರ ಡಿಸೈನ್ಸು ಈ ಥರ ಅಂತಂದಾಗ ಪರವಾಗಿಲ್ಲ, ನಿಮಗೆ ಬರದೇ ಇರೋದನ್ನ ಧೈರ್ಯವಾಗಿ ಹೇಳಿ. ಆಮೇಲೆ ತೊಗೋಬಿಟ್ಟು ಅಯ್ಯೋ ನನಗೆ ಬರ್ತಿರಲಿಲ್ಲ, ಬೇಕು ಅಂತ ತೊಗೊಂಡೆ, ಆಸೆಗೆ ಮಾತ್ರ ತೊಗೋಬೇಡಿ. ನಿಮ್ಗೆ ಏನು ಬರುತ್ತೋ ಅದನ್ನು ಮಾತ್ರ ನೀವು ಕಲ್ತಿರ್ತೀರಲ್ವ, ಸೊ ಅದನ್ನು ಪರ್ಫೆಕ್ಟಾಗಿ ಅವ್ರ ಹತ್ರ ಹೇಳಿ, ಖಂಡಿತವಾಗಿ ನೋಡಿಪ್ಪ ನಾನು ಇಷ್ಟು ಇದು ಮಾಡಿದ್ದೀನಿ, ಅವಾಗಿಂದ ಯಾವುದೋ ತುಂಬ ಟಾರ್ಚರ್ ಇಷ್ಟು ಮಾಡಿದ್ದೀನಿ, ಇಷ್ಟೇ ಗೊತ್ತಿರೋದು ಇದಂತ. ನಾನು ಇದುವರೆಗೂ ಕಾಲರ್ ಡ್ರೆಸ್ ಹೊಲ್ದೇ ಇಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದು ಕೂಡ ಇದುವರೆಗೂ ಆ ಥರದ್ದೊಬ್ಬರೂ ನಾನು ಏನೋ ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಇಲ್ಲ. ಮೇ ಬಿ ಫ್ಯೂಚರಲ್ಲಿ ಕಲಿಬೋದೇನೋ, ನನಗೆ ಅದೊಂದೇ ಬರ್ತಾ ಇಲ್ಲ ಅಷ್ಟೇ. ಅಂದರೆ ನಾನು ಟ್ರೈ ಮಾಡೋಕ್ಕೂ ಹೋಗಿಲ್ಲ ಇದುವರೆಗೂ. ಕಸ್ಟಮರ್ಸ್ ಯಾರಾದರೂ ಫಸ್ಟ್ ನಾನು ಏನು ಮಾಡಬೇಕು ಅಂದ್ಕೊತೀನಿ ಅಂದರೆ, ಕಾಲರ್ ಡ್ರೆಸ್ ಕಲಿಬೇಕು ಅಂದರೆ ನಾನು ಹೊಲ್ಕೋಬೇಕು. ಈಗ ಯಾರು ಕೇಳ್ತಾ ಇಲ್ಲ, ಯಾರು ಕೇಳೂ ಇಲ್ಲ ಇದುವರೆಗೂ, ಅದಕ್ಕೆ ನಾನು ಅದೊಂದು ಕಲ್ತಿಲ್ಲ. ಮೇ ಬಿ ಫ್ಯೂಚರಲ್ಲಿ ಕಲಿಬೋದು. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಕಲಿಬೋದು ಅಲ್ವಾ. ಸೊ ಆ ಥರ ನಾನು ಹೇಳ್ತಾ ಇದ್ದೀನಲ್ವ, ನನಗೆ ಬರೋದಿಲ್ಲ ಅನ್ನೋದನ್ನು ಕೆಲವೊಂದು ಸಲ ಹೇಳ್ತಾರೆ, ಅಯ್ಯೋ ಪಾಪ ತುಂಬ ರೇಟಿಂದ ತಂದುಬಿಟ್ಟು ನಾನು ಕಾಲರ್ ಡ್ರೆಸ್ ಹೊಲ್ಕೊಡಿ ಅದಂತಂದರೆ, ನೋಡಮ್ಮ ನಾನು ಇದುವರೆಗೂ ಹೊಲ್ದಿಲ್ಲ, ನಾನು ಟ್ರೈ ಮಾಡೋಕ್ಕೂ ಹೋಗಿಲ್ಲ, ನಿಮಗೆ ಬೇಕಾದರೆ ನಾರ್ಮಲಾಗಿ ಹೊಲ್ಕೊಡ್ತೀನಿ ನೋಡಿಪ್ಪ ಅಂದರೆ ಅವಾಗ ಅವರೇ ಹೇಳ್ತಾರೆ, ಸರಿ ಅಕ್ಕ ಆ ಥರನೇ ಹೊಲೀರಿ ಅಂತ. ಸೊ ಆ ಥರ ನಾನು ಹಂಗಂತ ನೀವು ಹಂಗೆ ಹೇಳಿ ಇದು ಮಾಡ್ಕೊಬೇಡಿ. ನಿಮ್ಗೆ ಬಂತು ಅಂದರೆ ಕಾಲರ್ ಡ್ರೆಸ್ ಪಕ್ಕ ಕಲೀರಿ. ನಾನಂತೂ ಕಲ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಕಲಿಬೇಕು. ಯಾರಾದರೂ ಒಂದು ಇದುವರೆಗೂ ಇಷ್ಟು ವರ್ಷದಲ್ಲಿ ಒಂದು 2-3 ಕೇಳಿರ್ತಾರೆ. ಆ 2-3 ನಾನೇನು ಇವಾಗ ಯಾರು ಕಾಲರ್ ಡ್ರೆಸ್ ಅಷ್ಟೊಂದು, ಕೆಲವೊಂದು ಸಲ ಟ್ರೆಂಡ್ ಆಗುತ್ತೆ, ಕೆಲವೊಂದು ಸಲ ಯಾರು ಕೇಳಲ್ಲ. ಸೊ ನನ್ನ ಹತ್ರ ಇರೋ ಕಸ್ಟಮರ್ಸ್ ಯಾರೂ ಹೊಲ್ಕೊಡಿ ಅಂತ ಕೇಳಿಲ್ಲ. ಸೊ ಹಾಗಾಗಿ ಇನ್ನು ಅದನ್ನು ಹೇಳಿದ್ನಲ್ವ, ಇನ್ನು ವಿಡಿಯೋ ಫುಲ್ ಲೆಂತ್ ಆಗ್ತಾ ಇದೆ, ಬೇಗ ಹೇಳಿ ಮುಗಿಸೋಣ. ಸೊ ಆ ರೀತಿ ಕಸ್ಟಮರ್ಸ್ನ ನಾವು ಇದು ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಸ್ಟಾರ್ಟಿಂಗೇ ಪವರ್ ಮಿಷನ್ ತೊಗೊಬಿಡ್ಬೇಕು, ಸ್ಟಾರ್ಟಿಂಗೇ ಓವರ್ಲಕ್ ಮಿಷನ್ ತೊಗೊಬಿಡ್ಬೇಕು, ಸ್ಟಾರ್ಟಿಂಗೇ ಜಿಗ್ಜಾಗ್ ಮಿಷನ್ ತೊಗೊಬಿಡ್ಬೇಕು, ಆ ಥರ ಏನೂ ಇರೋಲ್ಲ ಸ್ನೇಹಿತರೆ. ಒಂದು ನಾರ್ಮಲ್ಲಾಗಿ ಲೆಗ್ ಮಿಷನಲ್ಲೇ ನೀವು ಹೊಲಿಯೋದನ್ನು ನಿಧಾನವಾಗಿ, ನಾನು ಹೇಳಿದ್ನಲ್ವ, ಒಂದು ದಿನ ತೊಗೊಳ್ಳಿ ಒಂದು ಬ್ಲೌಸ್ ಹೊಲಿಯೋದಕ್ಕೆ. ಒಂದು ಸಲ ಬಂದಿದ್ದ ಕಸ್ಟಮರ್ನ ಅವರು ಮತ್ತೆ ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ಆ ರೀತಿ ನೀವು ಫಿಟ್ಟಿಂಗ್ ವೈಸ್ ಆಗಿರ್ಬೋದು, ಕಟಿಂಗ್ ವೈಸ್ ಆಗಿರ್ಬೋದು, ನೀಟಾಗಿ ಫಿನಿಷ್ ಮಾಡ್ಕೊಂಡು ನೀಟಾಗಿ ಇದು ಮಾಡಿ ಅವ್ರಿಗೆ ನೀವು ಕೊಡಿ. ಅದಾದಮೇಲೆ ಅವ್ರು ಹಾಕ್ಕೊಂಡಾಗ ಅವ್ರಿಗೆ ಬಾಡಿ ಫಿಟ್ಟಿಂಗ್ ಸರಿ ಹೋಯ್ತು ಅಂತಂದರೆ ನಿಮ್ಗೆ ಆಟೋಮೆಟಿಕ್ಲಿ ನೀವು ಎಲ್ಲಿದ್ದರೂ ಬರ್ತಾರೆ. ನಾನು ಅದನ್ನೇ ಪದೇ ಹೇಳ್ತಾ ಇದ್ದೀನ. ಸೊ ನಾನು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಬಂದಿದ್ದೀನಿ, ಬಟ್ ನನಗೆ ಹಳೇ ಕಸ್ಟಮರ್ಸು ಅಲ್ಲಿಂದ ಹುಡ್ಕೊ ಬರ್ತಾರೆ. ಸೊ ಅವರೇ ಹೇಳ್ತಾರೆ, ನಿಮ್ಮ ಹತ್ರ ಬಿಟ್ಟರೆ ಇನ್ನೆಲ್ಲೂ ಸ್ಟಿಚಿಂಗು ಕಟಿಂಗು ಸೆಟ್ ಆಗಲ್ಲ ಅಕ್ಕ, ನೀವೇ ಹೊಲ್ಕೊಟ್ಬಿಡಿ ಪ್ಲೀಸ್ ಅಂತ. ಸೊ ಆ ರೀತಿ
ಬರೋರು ಇರ್ತಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ನಾನು ಹೇಳೋದು, ನನ್ನ ಒಂದು ಇದರಲ್ಲಿ ನಾನು ಆ ಥರ ಕಸ್ಟಮರ್ಸ್ನ ಜಾಸ್ತಿ ಮಾಡಿಕೊಂಡೆ. ಮೇಯ್ನ್ ನಾನು ತಿಳ್ಕೊಬೇಕಾಗಿದ್ದು ಏನು, ನಾನು ಏನು ತಪ್ಪು ಮಾಡಿದೆ ಸೊ ಅಂತಂದ್ಬಿಟ್ಟು ನಾನು ತಿಳ್ಕೊಂಡು ನನ್ನನ್ನು ನಾನು ಇಂಪ್ರೂವ್ ಮಾಡಿಕೊಂಡೆ. ಸೊ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಬಟ್ ನಾನು ಇನ್ನೂ ತುಂಬ ಕಲಿಯೋದು ಕೂಡ ಇದೆ. ಇನ್ನು ಬೋಟಿಕ್ ಸ್ಟೈಲಲ್ಲೆಲ್ಲನೂ ಹೊಲಿತೀನಿ, ಪೈಪಿಂಗ್ ಅಂತೂ ನಾನು ಮೊನ್ನೆ 6 ತಿಂಗಳವರೆಗೂ ಎಷ್ಟು ಕಷ್ಟಪಟ್ಟಿದ್ದೀನಿ ಇಷ್ಟು ವರ್ಷದಲ್ಲಿ. ಸೊ ಅದು ಮಾತ್ರ ನಂಗೆ ಬರ್ತಾನೆ ಇರಲಿಲ್ಲ. ಪೈಪಿಂಗ್ ಮಾಡೋದು ಎಷ್ಟು ಕಷ್ಟಪಡ್ತಿದ್ದೆ ಅಂತಂದರೆ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಬೋಟಿಕ್ ಸ್ಟೈಲಲ್ಲೇ ಸೂಪರಾಗಿ ಮಾಡ್ತೀನಿ. ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೀನಿ ನೋಡಿ. ಆ ಥರ ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಆಗುತ್ತೆ. ಸೊ ಎಲ್ಲದಕ್ಕೂ ಒಂದು ಟೈಮ್, ಅಂದರೆ ನೀವು ಕಲಿತಾ ಪ್ರತಿಯೊಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟಿಚ್ ಮಾಡ್ತಾ ಕಟ್ಟಿಂಗ್ ಮಾಡ್ತಾ ಖಂಡಿತವಾಗ್ಲೂ ಕಲಿತೀರಾ. ಅದಕ್ಕೆ ಕೈ ರೂಢಿ ಆಗಬೇಕು, ಸ್ಟಿಚಿಂಗ್ ಮಾಡ್ತಾ. ಸೊ ಮೇಯ್ನು ನಿಮಗೆ ಕಟ್ಟಿಂಗ್ ಪಾರ್ಟಲ್ಲೇ ಇರುತ್ತೆ. ಕಟ್ಟಿಂಗ್ ನೀವು ಕರೆಕ್ಟಾಗಿ ಮಾಡಿಬಿಟ್ರಿ, ಅದಾದಮೇಲೆ ಸ್ಟಿಚಿಂಗು ಫಿನಿಶಿಂಗ್ ಮಾಡಿದ್ರೆ ನಿಮಗೆ ನೀಟಾಗಿ ಬ್ಲೌಸ್ ಆಗಿ ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ನೀವು ಅಂಗಡಿ ಹಾಕ್ಕೊಳ್ಳೋದು ಅಂತಲ್ಲ, ನಾನು ಮನೇಲಿ ಇದ್ಕೊಂಡೆ ಸುಮಾರಾಗಿ ನನಗೆ ತಕ್ಕನಂಗೆ ನಾನಿಬ್ಬರು ಮಕ್ಕಳು ನೋಡ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡಬಲ್ಲೆ. ಸೊ ಈ ರೀತಿ ಇದಿಷ್ಟು. ಸೊ ನೀವು ಕೂಡ ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಗೆ ಯಾಕೆ ಕಸ್ಟಮರ್ ಬರ್ತಾ ಇಲ್ಲ, ನೀವು ಏನು ಇದು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ, ಅದಾದಮೇಲೆ ನೀವು ಹೊಲಿಯೋಂಥ ಬ್ಲೌಸುಗಳಲ್ಲಿ ನೀವು ಏನೇನು ತಪ್ಪು ಮಾಡ್ತಿದ್ದೀರಾ, ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಸೊ ಅದನ್ನು ನಾವು ಕಂಡಿಡ್ಕೊಂಡ್ಬಿಟ್ರೆ ನಮ್ಮ ಒಂದು ಸ್ಟಿಚಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೀವು ಕಟಿಂಗು ಸ್ಟಿಚಿಂಗ್ ಮಾಡ್ತಾ ನೀವು ಎಷ್ಟು ಚಾರ್ಜ್ ಮಾಡಬೇಕಾದ್ರೂ ಮಾಡ್ಬೋದು. ಅಂದರೆ ಆ ಏರಿಯಾ ಮೇಲೆ ಡಿಪೆಂಡು. ನೋಡಮ್ಮ ಅವ್ರು ಅಷ್ಟು ಕೊಡ್ತಾರೆ, ನಾನೇನು ಕಮ್ಮಿ ಏನು ಹೊಲಿತಾ ಇಲ್ಲ. ಸೊ ಆ ರೀತಿಯಾಗಿ ನೀವು ಆರಾಮಾಗಿ ನೀವು ಎಷ್ಟು ಅಮೌಂಟ್ ಬೇಕಾದರೂ ತೊಗೋಬೋದು. ಹಾಗೆ ತುಂಬ ಕಸ್ಟಮರ್ಸ್ ಕೂಡ ನಿಮಗೆ ಬರ್ತಾರೆ. ಓಕೆ, ಇದಿಷ್ಟು ಈ ವಿಡಿಯೋ. ಆಲ್ರೆಡಿ ಲೆಂತ್ ಆಗಿದೆ ಅಂದ್ಕೊಂಡಿನಿ. ಲೆಂತ್ ಆಗಿದೆ ಅಂತ ಸ್ಕಿಪ್ ಸ್ಕಿಪ್ ಮಾಡೋರು ಇರ್ತಾರೆ. ಸೊ ಹೇಳಿದ್ನಲ್ವಾ, ತುಂಬ ಇನ್ಸ್ಪೈರ್ ಆಗುತ್ತೆ ಒಬ್ರಿಗೊಬ್ರು ನೋಡ್ಕೊಂಡಾಗ, ಹೌದಲ್ವಾ ನಾವು ಹಿಂಗೆ ಮಾಡಿರ್ಬೋದು ಅಂತ. ಸೊ ಹಾಗಾಗಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾರೆಲ್ಲ ಟೈಲರಿಂಗ್ ನಿಲ್ಲಿಸ್ಬಿಟ್ಟಿದ್ದೀರಾ ಅರ್ಧಕ್ಕೆ, ಅಥವಾ ಕಲಿಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಕಲಿತಾ ಇರೋರು, ಆಲ್ರೆಡಿ ಟೈಲರ್ಸ್ ಆಗಿರೋರು, ಸೊ ಬಿಡಬೇಡಿ. ಇದು ಮಾತ್ರ ತುಂಬ ಒಳ್ಳೆ ಜಾಬ್ ಥರನೇ, ನಮಗೆ ತುಂಬ ಒಳ್ಳೆ ಕೆಲಸ. ಮನೆ ಹತ್ರಗೆ ಬರ್ತಾರೆ, ನಮ್ಮನ್ನೇ ಹುಡ್ಕೊಬಂದು ಕೆಲಸ ಕೊಟ್ಟೋಗ್ತಾರೆ. ಸೊ ಆ ರೀತಿದು ಒಂದು ಜಾಬ್ ಅಲ್ವಾ. ಸೊ ಅದಕ್ಕೆ ತುಂಬ ಜನ ಕಲ್ತು ನಿಮ್ಮ ಕೈಲಾದಷ್ಟು ನೀವು ಕೂಡ ಸಂಪಾದನೆ ಮಾಡಿಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅಲ್ವಾ ಮಹಿಳೆಯರು. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಬಾಯ್.